ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಬಾರ್ಡರ್ ಡಿಸೈನ್, ಸ್ವಲ್ಪ ಪಫಿ ಲುಕ್ ಕೊಡೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 7 ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ 9 ನಂಬರ್ ಕ್ರೋಶೆ ನೀಡಲ್ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇದು ಸೆಲ್ಫ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಸ್ಯಾರಿ ಕಲರೇ ಥ್ರೆಡ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್, ಸೆಕೆಂಡ್ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನು 6 ಚೈನ್ಸ್ ಮಾಡ್ತಾ ಇದ್ದೀನಿ. 6 ಚೈನ್ಸ್ ಮಾಡಿಕೊಂಡು ಸ್ವಲ್ಪ ದಾರನ ಈ ಥರ ಲೂಸಾಗಿ ಎಳ್ಕೊಂಡು ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ಹೋಗಿ ದಾರ ಈ ಥರ ತಗೊಂಡು ಬರ್ತೀನಿ. ಈಗ ನೆಕ್ಸ್ಟ್ ಚೈನ್ಗೆ ನಾನು ಈ ಥರ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ಈ ಥರ ದಾರ ತಗೊಂಡು ಬಂದು ದಾರನ ಹಾಗೆ ಸೂಜಿ ಮೇಲೆ ಇಟ್ಕೋತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ದಾರ ತಗೊಂಡು ಬಂದು ಹಾಗೆ ಸೂಜಿ ಮೇಲೆ ಇಟ್ಕೋತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಥರ ದಾರನ ಸೂಜಿ ಮೇಲೆ ಇಟ್ಕೋತೀನಿ. ಪುನಃ ಲಾಸ್ಟ್ ಚೈನಲ್ಲಿ ಹೋಗಿ ದಾರ ತಗೊಂಡು ಬಂದು ಈ ಥರ ಲಾಸ್ಟ್ ಸೂಜಿ ಮೇಲೆ ಈ ಥರ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದರೊಳಗೆ ಹೋಗಿ ದಾರನ ತಗೊಂಡು ಬಂದು ಈ ಥರ ದಾರ ಸೂಜಿ ಮೇಲೆ ಇಟ್ಕೋತೀನಿ. ಈಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರನ ಈ ಥರ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡ್ಕೊಂಡಾದಮೇಲೆ ಒಂದು ಲಾಕ್, ಮತ್ತು ಇದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಸಿಂಪಲ್ ಒಂದು ಪಫ್ ಥರ ಸ್ವಲ್ಪ ಶೆಲ್ ಡಿಸೈನ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ಡೈರೆಕ್ಟ್ ನಾನಿವಾಗ 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಆದಮೇಲೆ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ಸೂಜಿ ಮೇಲೆ ದಾರ ಸುತ್ತಕೊಳ್ದೇನೆ ಸೆಕೆಂಡ್ ಚೈನ್ಗೆ ಹೋಗಿ ದಾರ ತಗೊಂಡು ಬಂದು ದಾರನ ಹಾಗೆ ಇಟ್ಕೋತೀನಿ. ನೆಕ್ಸ್ಟ್ ಚೈನ್ಗೆ ಸ್ಟಾರ್ಟ್ ಮಾಡುವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಥರ ಸೂಜಿ ಮೇಲೆ ಇಟ್ಕೋಬೇಕು. ಆಮೇಲೆ ಎಲ್ಲ ನೆಕ್ಸ್ಟ್ ಚೈನ್ಸಲ್ಲೂ ಇದೇ ಥರ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಥರ ದಾರ ತಗೊಂಡು ಬರಬೇಕು. ಲಾಸ್ಟ್ ಒಮ್ಮೆ ಈ ಸಿಂಗಲ್ ಕ್ರೋಶೆಯಿಂದ ಈ ಥರ ಪಾಸ್ ಮಾಡಿಕೊಂಡು ತಗೊಂಡು ಬರಬೇಕು. ಇವಾಗ ಎಲ್ಲ ದಾರದಿಂದ ಈ ಥರ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಕಾಣಿಸುತ್ತೆ.
ಕುಚ್ಚು ಬೇಕಂದರೆ ಕುಚ್ಚು ಕಟ್ಕೋಬೋದು. 2-3 ಡಿಸೈನ್ ಮಾಡಿಕೊಂಡು ಒಂದು ಕುಚ್ಚುಗೆ ಸ್ಪೇಸ್ ಬಿಟ್ಕೊಂಡು ಆ ಥರ ಮಾಡ್ಕೋಬೋದು. ನಾನು ಕಂಪ್ಲೀಟ್ ಬಾರ್ಡರ್ ಡಿಸೈನೇ ಮಾಡ್ತಾಯಿದ್ದೀನಿ, ವಿದೌಟ್ ಕುಚ್ಚು, ವಿದೌಟ್ ಬೀಡ್ಸು. ಪುನಃ ಅದೇ ಥರ 6 ಚೈನ್ಸ್ ಮಾಡಿಕೊಂಡು ಸೆಕೆಂಡ್ ಚೈನಲ್ಲಿ ಹೋಗಿ ದಾರ ತಗೊಂಡು ಬಂದು ಹಾಗೆ ಇಟ್ಕೋತೀನಿ. ಸ್ವಲ್ಪ ದಾರನ ಲೂಸಾಗೇ ಇಟ್ಕೊಳ್ಳಿ, ಎಲ್ಲ ದಾರದಿಂದ ಪಾಸ್ ಮಾಡೋವಾಗ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಈ ಥರ ದಾರ ಸುತ್ತಕೊಂಡು ಸ್ವಲ್ಪ ಲೂಸಾಗಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ದಾರನ ಪಾಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಕಷ್ಟ ಅನಿಸಲ್ಲ. ಈ ಥರ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಕ್ಯೂಟಾಗಿ ಸಿಂಪಲಾಗಿ ಡಿಸೈನ್ ಬರುತ್ತೆ. ನಿಮಗೆ ಕುಚ್ಚು ಬೇಕಂದರೆ ಇಲ್ಲಿ ಈ ಥರ 4 ಚೈನ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಕುಚ್ಚುಗೆ ಸ್ಪೇಸ್ ಬರೋ ರೀತಿ ಮಾಡ್ಕೋಬೋದು. ನೋಡಿ, ಈ ಥರ 3 ಡಿಸೈನ್ ಮಾಡಿಕೊಂಡು ಇಲ್ಲಿ ಕುಚ್ಚುಗೆ ಸ್ಪೇಸ್ ಬಿಟ್ಟಿದ್ದೀನಿ. ನಾನು ಕುಚ್ಚು ಮಾಡ್ತಾ ಇಲ್ಲ. ನೋಡಿ, ಮತ್ತೊಮ್ಮೆ ತೋರಿಸ್ತೀನಿ. 2, 3, 4, 5, 6 ಚೈನ್ಸ್ ಆದಮೇಲೆ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ಸೂಜಿನ ಪಾಸ್ ಮಾಡಿಕೊಂಡು ದಾರನ ಎಳ್ಕೊಂಡು ಬರ್ತೀನಿ. ಇವಾಗ ಥರ್ಡ್ ಚೈನ್ಗೆ ಹೋಗುವಾಗ ಈ ಥರ ಸೂಜಿ ಮೇಲೆ ದಾರ ಸುತ್ತಕೊಂಡು ಥರ್ಡ್ ಚೈನ್ಗೆ ಹೋಗಿ ಈ ಥರ ಥರ್ಡ್ ಚೈನ್ಗೆ ಹೋಗಿ ಈ ಥರ ದಾರನ ತಗೊಂಡು ಬರಬೇಕು. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ಈ ಥರ ದಾರ ತಗೊಂಡು ಬರಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಚೈನ್ಸ್ಗೆ ಈ ಥರ ದಾರ ಪಾಸ್ ಮಾಡ್ತಾ ಬರಬೇಕು. ಇವಾಗ ಲಾಸ್ಟಲ್ಲಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ, ಅದರೊಳಗೆ ಸೂಜಿನ ಪಾಸ್ ಮಾಡಿಕೊಂಡು ಈ ಥರ ದಾರನ ತಗೊಂಡು ಬರಬೇಕು. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರದಿಂದ ಈ ಥರ ಪಾಸ್ ಮಾಡ್ಕೊಂಡು ಬರಬೇಕು. ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೇಮ್ ಡಿಸೈನ್ ಇವಾಗ ಅದರದ್ದೇ ಬ್ಲೌಸ್ಗೆ ಬಾರ್ಡರ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ರೈಟ್ ಸೈಡಿಂದ ಹುಕ್ ಇರೋ ಸೈಡಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಈಗ ಬ್ಯಾಕ್ ಸೈಡ್ಗೆ ಅರ್ಧ ಆಗಿದೆ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಡಿಸೈನ್ ಪ್ಯಾಟರ್ನ್ ಸೇಮ್, 6 ಚೈನ್ಸ್ ಮಾಡಿಕೊಂಡು ಸೆಕೆಂಡ್ ಚೈನ್ ಒಳಗಡೆ ದಾರ ತಗೊಂಡು ಬಂದು ಸೂಜಿ ಮೇಲೆ ದಾರ ಸುತ್ತಕೊಂಡು ಥರ್ಡ್ ಚೈನ್ ಒಳಗಡೆ ದಾರ ತಗೊಂಡು ಬಂದು ಸೂಜಿ ಮೇಲೆ ಹಾಗೆ ಇಟ್ಕೋಬೇಕು.
4th ಚೈನ್ ದಾರ ತಗೊಂಡು ಬಂದು ಸೂಜಿ ಮೇಲೆ ಹಾಗೆ ಇಟ್ಕೋಬೇಕು. 5th ಚೈನ್, 6th ಚೈನ್, ಲಾಸ್ಟಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ. ಇಲ್ಲಿ ದಾರ ತಗೊಂಡು ಬಂದು ಎಲ್ಲ ದಾರನ ಈ ಥರ ಒಂದು ಮಾಡಬೇಕು. ಒಂದು ಮಾಡಿ ಈ ಥರ ಲಾಕ್ ಮಾಡಿಕೊಂಡು, ಇದು ಸೂಜಿನ ಸ್ವಲ್ಪ ಚುಚ್ಚಕ್ಕೆ ಕಷ್ಟ ಆಗುತ್ತೆ. ನಿಧಾನವಾಗಿ ಜಾಗ್ರತೆಯಿಂದ ನೋಡಿಕೊಂಡು ಚುಚ್ಕೋಬೇಕು. ಈ ಥರ ಚುಚ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಡಿಸೈನ್ ಸ್ಯಾರಿ ಪಲ್ಲುಗೆ ಹಾಗೂ ಬ್ಲೌಸ್ಗೆ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸುತ್ತೆ. ತುಂಬ ಚಿಕ್ಕ ಡಿಸೈನ್ ಇಷ್ಟಪಡೋರು ಇದನ್ನು ಚೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂದು ಲೇಸ್ ಇಟ್ಟಾಗೆ, ಲೇಸ್ ಸ್ಟಿಚ್ ಮಾಡ್ದಂಗೆ ಕಾಣಿಸುತ್ತೆ. ಬ್ಲೌಸ್ಗೂ ಅಷ್ಟೇ, ನಾನು ಚಿಕ್ಕ ಡಿಸೈನು ಬ್ಲೌಸ್ಗೋಸ್ಕರನೇ ಚೂಸ್ ಮಾಡಿರೋದು. ನೋಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಸ್ಲೀವ್ಸು, ಇದು ಬ್ಯಾಕ್ ಬರುತ್ತೆ. ಈ ಥರ ಕಾಣಿಸುತ್ತೆ ನೋಡಿ. ವೇರ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನದೇ ಸೀರೆ ಹಾಗೂ ಬ್ಲೌಸ್. ನಾನು ಚಿಕ್ಕ ಡಿಸೈನೇ ಚೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ಲೌಸ್ಗೂ ಸ್ಯಾರಿಗೂ ಮ್ಯಾಚಿಂಗ್ ಇರಲಿ ಅಂತ ಈ ಡಿಸೈನು ಸೆಲೆಕ್ಟ್ ಮಾಡಿದ್ದೆ. ತುಂಬ ಟೈಮ್ ತಗೊಳುತ್ತೆ ಮಾತ್ರ. ಡಿಸೈನ್ ಚಿಕ್ಕದಾದರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ ಅರೌಂಡ್ 400-450 ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್, ಹಾಗೂ ನೀವು ಎಷ್ಟು ಟೈಮ್ ತಗೋತೀರಾ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ನೋಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಬ್ಲೌಸ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಇಲ್ಲಿ ಸೂಜಿ ಎಲ್ಲ ಚುಚ್ಚಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಬ್ಲೌಸ್ಗೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.